ಹಲೋ ನಮಸ್ಕಾರ ಎಲ್ಲರಿಗೂ ಟಾಪ್ ಫುಟ್ಬಾಲ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ಕೊಳ್ತಿದ್ದೀವಿ ಸ್ಪೇನ್ ನ್ಯಾಷನಲ್ ಟೀಮ್ನ ಫಿಫಾ ವರ್ಲ್ಡ್ ಕಪ್ ಸ್ಕ್ವಾಡ್. ಸ್ಪೇನ್ ನ್ಯಾಷನಲ್ ಟೀಮ್ ಸ್ಕ್ವಾಡ್ ಕೂಡ ನೋಡಿ ತುಂಬ ಕಾಂಟ್ರವರ್ಸೀಸ್ ಇಂದ ತುಂಬಿದೆ. ಸ್ಕ್ವಾಡ್ ಸೆಲೆಕ್ಷನ್ ಬಗ್ಗೆ ಡಿ ಲಫೋಂಟೆ ತಮ್ಮ ಪ್ರಿಫರ್ಡ್ ಪ್ಲೇಯರ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮೇಜರ್ ಕಾಂಟ್ರವರ್ಸಿ ಏನಂದ್ರೆ ಅವರು ಯಾವುದೇ ರಿಯಲ್ ಮ್ಯಾಡ್ರಿಡ್ ಪ್ಲೇಯರ್ನ ಸೆಲೆಕ್ಟ್ ಮಾಡಿಲ್ಲ. ಸ್ಕ್ವಾಡ್ ಕಡೆ ನೋಡೋದಾಗಿದ್ರೆ ತ್ರೀ ಗೋಲ್ ಕೀಪರ್ಸ್ ಅದು ಮೂರು ಸಹ ಆಬ್ವಿಯಸ್ ಚಾಯ್ಸಸ್ ಆಗಿತ್ತು. ಅಥ್ಲೆಟಿಕ್ ಕ್ಲಬ್ ಕ್ಯಾಪ್ಟನ್ ಆಗಿರುವ ಉನೈ ಸಿಮೋನ್, ಪ್ರೀಮಿಯರ್ ಲೀಗ್ ಗೋಲ್ಡನ್ ಗ್ಲೋವ್ ವಿನ್ನರ್ ಡೇವಿಡ್ ರಾಯಾ ಹಾಗೂ ಲಾ ಲಿಗಾ ಪ್ಲೇಯರ್ ಆಫ್ ದಿ ಸೀಸನ್ ಜೋಹಾನ್ ಗಾರ್ಸಿಯಾ. ಕಡೆ ನೋಡೋದಾಗಿದ್ರೆ ಅಲೆಕ್ಸ್ ಗ್ರಿಮಾಲ್ಡೋ, ಪಾವ್ ಕುಬಾರ್ಸಿ, ಮಾರ್ಕಸ್ ಲೋರಿಯಂಟೆ, ಎರಿಕ್ ಗಾರ್ಸಿಯಾ, ಪೆಡ್ರೋ ಪೋರೋ, ಐಮರಿಕ್ ಲಪೋರ್ಟ್, ಮಾರ್ಕ್ ಕುಕುರೆಲ್ಲಾ ಹಾಗೂ ಮಾರ್ಕ್ ಪಿಬ್ರಿಗೆ ಫಸ್ಟ್ ಸ್ಪ್ಯಾನಿಷ್ ನ್ಯಾಷನಲ್ ಟೀಮ್ ಕಾಲಪ್ ಸಿಕ್ಕಿದೆ. ಡಿಫೆನ್ಸ್ ಅಲ್ಲಿ ಕಾಂಟ್ರವರ್ಸೀಸ್ ಏನಿದೆ ಈ ಸೀಸನ್ ಸೆಲೆಕ್ಷನ್, ಅದ್ರ ಬಗ್ಗೆ ಲೇಟರ್ ಮಾತಾಡೋಣ. ನಾವು ಲೆಟ್ಸ್ ಗೋ ಫ್ರಮ್ ಮಿಡ್ಫೀಲ್ಡ್ ಪೆಡ್ರಿ, ರಾಡ್ರಿ, ಅಲೆಕ್ಸ್ ಬೈನಾ, ಮಾರ್ಟಿನ್ ಜುಬಿಮೆಂಡಿ, ಫ್ಯಾಬಿಯನ್ ರೂಯಿಸ್, ಗಾವಿ, ಮಿಕೆಲ್ ಮೆರಿನೋ ಸಹ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಆಡ್ತಿಲ್ಲ. ಅವ್ರದ್ದು ಸೆಲೆಕ್ಷನ್ ಸಹ ತುಂಬಾ ಕಾಂಟ್ರವರ್ಸಿ, ಗ್ಯಾಂಬಲ್ ಅನ್ಕೋಬಹುದು. ಅಟ್ಯಾಕ್ ಕಡೆ ಬರೋದಾಗಿದ್ರೆ ಇವ್ರದ್ದು ವೀಕೆಸ್ಟ್ ಲೂಪ್ ಏನಂದ್ರೆ ಇವರ ಪ್ರಾಪರ್ ನಂಬರ್ 9 ಇಲ್ಲದಿರೋದು. ಅಟ್ಯಾಕ್ ಕಡೆ ನೋಡೋದಾಗಿದ್ರೆ ಲಾಮಿನ್ ಯಮಾಲ್, ಫೆರಾನ್ ಟೋರೆಸ್, ವಿಕ್ಟರ್ ಮುನ್ಯೋಸ್, ನಿಕೋ ವಿಲಿಯಮ್ಸ್, ಯರ್ಮಿ ಪಿನೋ, ಮಿಕಲ್ ಓಯಾರ್ಜಬಾಲ್, ಡ್ಯಾನಿ ಓಲ್ಮೋ ಹಾಗೂ ಬೋರ್ಜಾ ಇಗ್ಲೇಸಿಯಾಸ್. ಕಾಂಟ್ರವರ್ಸೀಸ್ ಕಡೆ ನೋಡೋದಾಗಿದ್ರೆ ಮೇಜರ್ ಕಾಂಟ್ರವರ್ಸಿ ಏನಂದ್ರೆ ಯಾವುದೇ ರಿಯಲ್ ಮ್ಯಾಡ್ರಿಡ್ ಪ್ಲೇಯರ್ಗೆ ಸೆಲೆಕ್ಷನ್ ಆಗಿಲ್ಲ. ರಿಯಲ್ ಮ್ಯಾಡ್ರಿಡ್ ಪ್ಲೇಯರ್ಸ್ ಯಾರಂತ ನೋಡಿದ್ರೆ ಡ್ಯಾನಿ ಕಾರ್ವಾಹಾಲ್, ಅಲ್ವಾರೋ ಕರೆರಸ್, ಡೀನ್ ಹುಯಿಸನ್, ಗಾನ್ಜಾಲೋ ಗಾರ್ಸಿಯಾ, ಮೇಬಿ ಫ್ರಾನ್ ಗಾರ್ಸಿಯಾ ಹಾಗೂ ರಾಹುಲ್ ಎಸೆನ್ಸಿಯೋ. ಅವರ ಹೆಸರು ಅಷ್ಟು ಬರೋಲ್ಲ. ಇವರಿಬ್ಬರೇ ಮೇನ್, ಡೀನ್ ಹುಯಿಸನ್ ಹಾಗೂ ಗಾನ್ಜಾಲೋ ಡ್ಯಾನಿ ಕಾರ್ವಾಹಾಲ್ ಸಹ ಅಷ್ಟು ಆಡಿಲ್ಲ, ಬಟ್ ಮೇ ಬಿ ಅವರ ಎಕ್ಸ್ಪೀರಿಯನ್ಸ್ ಇಂದ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು. ಬಟ್ ಡೀನ್ ಹುಯಿಸನ್ ಹಾಗೂ ಗಾನ್ಜಾಲೋ ಗಾರ್ಸಿಯಾದು ಸೆಲೆಕ್ಷನ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಆಗಿಲ್ಲ. ಅದು ಇವರು ಬೇರೆ 4 ಸೆಂಟರ್ ಬ್ಯಾಕ್ಸ್ ಹೊಂದಿ ಹೋಗ್ತಿದ್ದಾರೆ. ಡೀನ್ ಹುಯಿಸನ್ ಒಂದು 5th ಆಪ್ಷನ್ ಆಗ್ಬೋದಿತ್ತು, ಬಟ್ ಕೋಚ್ ಪ್ರಿಫರ್ ಮಾಡಿಲ್ಲ. ಗೋಲ್ ಕೀಪರ್ ಕಡೆ ನೋಡೋದಾಗಿದ್ರೆ ಸ್ಟಾರ್ಟರ್ ಯಾರಂತ ಸ್ಪ್ಯಾನಿಷ್ ಕೋಚಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಉನೈ ಸಿಮೋನ್ ಕಡೆ. ಬಿಕಾಸ್ ಲಾಸ್ಟ್ 2 ಮೇಜರ್ ಟೂರ್ನಮೆಂಟ್ಸ್ ಅಲ್ಲಿ ಅವರೇ ಸ್ಟಾರ್ಟ್ ಮಾಡಿದ್ದಾರೆ, ಅವರು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಈ ಸೀಸನ್ ಅಷ್ಟೊಂದು ಚಂದ ಆಗ್ಲಿಲ್ಲ. ಇದು ಸ್ವಲ್ಪ ಬ್ಯಾಡ್ ಸೀಸನ್ ಅಂತಾನೆ ಅನ್ಬೋದು. ಬಾಕಿ ಇಬ್ರು ನೋಡೋದಾಗಿದ್ರೆ ಡೇವಿಡ್ ರಾಯಾ ಹಾಗೂ ಜೋಹಾನ್ ಗಾರ್ಸಿಯಾ. ಡೇವಿಡ್ ರಾಯಾ ವಿತ್ 19 ಕ್ಲೀನ್ ಶೀಟ್ಸ್, ಪ್ರೀಮಿಯರ್ ಲೀಗ್ ಗೋಲ್ಡನ್ ಗ್ಲೋವ್ ವಿನ್ನರ್, 3rd ಕನ್ಸಿಕ್ಯೂಟಿವ್ ಗೋಲ್ಡನ್ ಗ್ಲೋವ್ ಹಾಗೂ ಜೋಹಾನ್ ಗಾರ್ಸಿಯಾ ಲಾ ಲಿಗಾ ಪ್ಲೇಯರ್ ಆಫ್ ದಿ ಸೀಸನ್. ಇದು ಇಬ್ಬರಲ್ಲಿ ಯಾರು ಒಬ್ಬರೇ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅಲ್ಲ, ಸ್ಪ್ಯಾನಿಷ್ ಕೋಚ್ ಉನೈ ಸಿಮೋನ್ ಅನ್ನು ಪ್ರಿಫರ್ ಮಾಡಬಹುದು ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್ ಅಂಡ್ ಲಾಸ್ಟ್ 2 ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಡಿಫೆನ್ಸ್ ಕಡೆ ಬರೋದಾಗಿದೆ, ಫುಲ್ ಬ್ಯಾಕ್ಸ್ ಕಡೆ ಬರುವ ಅಲೆಕ್ಸ್ ಗ್ರಿಮಾಲ್ಡೋದು ಸೆಲೆಕ್ಷನ್ ತುಂಬಾ ಕಾಂಟ್ರವರ್ಸಿ ಆಗಿತ್ತು ಬಿಕಾಸ್ ಆಫ್ ಅಲ್ವಾರೋ ಕರೆರಸ್ಗಿಂತ ಅಲೆಕ್ಸ್ ಗ್ರಿಮಾಲ್ಡೋನೇ ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ. 12 ಗೋಲ್ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾರೆ ಬಾಯರ್ ಲೆವರ್ಕೂಸನ್ಗೆ. ಅಲೆಕ್ಸ್ ಗ್ರಿಮಾಲ್ಡೋದು ಸೆಲೆಕ್ಷನ್ ಇಂದ ನೋ ಡೌಟ್ he should have been gone. ಮತ್ತೆ 2 ವರ್ಸಟೈಲ್ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ, ಮಾರ್ಕಸ್ ಲೋರಿಯಂಟೆ ಹಾಗೂ ಎರಿಕ್ ಗಾರ್ಸಿಯಾ, who can play as right back, midfield and center backs. ಮತ್ತೆ ಪಾವ್ ಕುಬಾರ್ಸಿ ಲಾಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೂ ಪೆಡ್ರೋ ಪೋರೋದು ಅಟ್ಯಾಕಿಂಗ್ ಥ್ರೆಟ್ ಹಾಗೂ ಲಾಸ್ಟ್ ಫ್ಯೂ ಇಂಟರ್ನ್ಯಾಷನಲ್ ಕ್ಯಾಂಪ್ಸ್ ಅಲ್ಲಿ ಅವರೇ ರೈಟ್ ಬ್ಯಾಕ್ ಪೊಸಿಷನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರದ್ದು ರೈಟ್ ಬ್ಯಾಕ್ ಅಲ್ಲಿ ಅಷ್ಟು ಡೆಪ್ತ್ ಇಲ್ಲ, ಅದಕ್ಕೋಸ್ಕರ ಅವರು ಪೆಡ್ರೋ ಪೋರೋ ಹಾಗೂ ಮಾರ್ಕಸ್ ಲೋರೆಂಟೆ ಕಡೆ ನೋಡಿದ್ದಾರೆ. ಇನ್ನು ನೋಡಿದಾಗೆ ಐಮರಿಕ್ ಲಪೋರ್ಟ್ ಸೀಸನ್ ಅಷ್ಟು ಚಂದ ಆಗ್ಲಿಲ್ಲ, ಆದ್ರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೂ ಮಾರ್ಕ್ ಕುಕುರೆಲ್ಲಾ ಆಬ್ವಿಯಸ್, ಹಾಗೂ ಮಾರ್ಕ್ ಪ್ಯೂಬಿಲ್ ಫಸ್ಟ್ ನ್ಯಾಷನಲ್ ಟೀಮ್ ಕಾಲ್ ಅಪ್. ಹಾಗೂ ಮಾರ್ಕ್ ಪ್ಯೂಬಿಲ್ ಸೀಸನ್ ಅನ್ಬಿಲೀವಬಲ್ ಆಗಿತ್ತು ಅಥ್ಲೆಟಿಕೋ ಮ್ಯಾಡ್ರಿಡ್. ಅವರು ಸ್ವಲ್ಪ ಗೇಮ್ಸ್ ರೈಟ್ ಬ್ಯಾಕ್ ಆಗಿ ಸಹ ಆಪರೇಟ್ ಮಾಡಿದ್ದಾರೆ. ನೋಡುವ ಕೋಚ್ ಅಲ್ಲಿ ಆಡಿಸ್ತಾರೆ ಅಥವಾ ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ ಏನು.
passes completion 92%, denuation 100%. ಈ ನ್ಯೂಸನ್ನು ಯಾಕೆ Pau ತಗೋಬೇಕಂತಂದ್ರೆ Kubarsi ಇಲ್ಲಿ forward ಈ passes ನ್ಯೂಸ್ ಮತ್ತೆ 87%, ಪಾವ್ Pau ಕುಬಾರ್ಸಿಯ Kubarsi ಸ್ಟ್ಯಾಟ್ಸ್ ನೋಡುವ 97%. passes completion 92%, denuation Defensive 100%. duels won 59%, Pau Kubarsi forward passes 87%, aerial Pau duels Kubarsi 72%, 97%. 79%. Progressive carries 90%. Defensive duels won 59%, Pau Kubarsi 39%. Aerial duels 72%, 79%. Similar ಇದ್ದಾರೆ Progressive carries 94%, 75%. ಸ್ಟ್ಯಾಟ್ಸ್ ಕಡೆ ನೋಡಿದಾಗ Minutes played ಇಲ್ಲಿ ನೋಡಬಹುದು 2 goals ಜಾಸ್ತಿ Pau Kubarsi. But 4 ಆಲ್ಮೋಸ್ಟ್ ಸಿಮಿಲರ್ ಇದ್ದಾರೆ. ಡೀನ್ ಹ್ಯೂಸನ್ ಸೆಲೆಕ್ಷನ್ಸ್ ಆಗಬೇಕಿತ್ತು. ಸ್ಟ್ಯಾಟ್ಸ್ ಕಡೆ ನೋಡೋದಾಗಿದ್ರೆ ಇಲ್ಲಿ ನೋಡಬಹುದು 2 goals, 2 assists, 4 goal contributions, aerials, duels, 1 tackles. ಸ್ಟ್ಯಾಟ್ಸ್ ಕಡೆ ನೋಡಿದಾಗ ಆಲ್ಮೋಸ್ಟ್ ಸಿಮಿಲರ್ ಆಗಿದ್ದಾರೆ. Pau Kubarsi, ಡೀನ್ ಹ್ಯೂಸನ್. 2 assists 4 goals ಡೀನ್ ಹ್ಯೂಸನ್ ಕರ್ಕೋಬೇಕಿತ್ತು, ಬಟ್ duels 1 tackles. ನೋಡೋದ ಇಲ್ಲಿ ಪುನಃ ನೋಡಬಹುದು ಡೇವಿಡ್ ರಯ ಹಾಗೂ ಉನೈ ಸಿಮೋನ್ ಕಂಪ್ಯಾರಿಸನ್. ಇಲ್ಲಿ ಪುನಃ ನೋಡಬಹುದು ಕಂಪ್ಯಾರಿಸನ್ ಇಲ್ಲ. ಡೇವಿಡ್ ರಯ ಕ್ಲಿಯರ್ ಮಾಡ್ತಾರೆ. ಡೇವಿಡ್ ರಯನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ ಡೇವಿಡ್ ರಯ ಫಿಫಾ ವರ್ಲ್ಡ್ ಕಪ್ ಅಲ್ಲಿ. ಡೇವಿಡ್ ರಯನೇ ಸ್ಟಾರ್ಟ್ ಮಾಡಬೇಕು ಅಂತ. ಫಸ್ಟ್ ಫ್ಯೂ ಮ್ಯಾಚಸ್ ಉನೈ ಸಿಮೋನ್ ಆಡ್ಬೋದು, ಬಟ್ ಲೇಟರ್ ಆಫ್ ದಿ ಸೀಸನ್ ಡೇವಿಡ್ ರಯನೇ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೋತೀವಿ. ಆಡ್ಬೋದು, ಬಟ್ ಲೇಟರ್ ಆನ್ ಲೈನ್ ಅಪ್ ಕಡೆ ನೋಡಿ ಸ್ಪೇನ್ ಟೀಮ್ ಅವರು 4-3-3 ಅಥವಾ 4-2-3-1 ಲೈನ್ ಅಪ್ ಇಂದ ಹೋಗ್ಬೋದು. ಗೋಲ್ ಕೀಪರ್ ಅವರ ಸ್ಟಾರ್ಟಿಂಗ್ ಆಗಿರ್ತದೆ ವರ್ಲ್ಡ್ ಕಪ್ ಹಾಗೂ ಗೋಲ್ ಕೀಪರ್ ಆಗಿ ಡೇವಿಡ್ ರಾಯ, ರೈಟ್ ಬ್ಯಾಕ್ ಆಗಿ ಪೋರೋ, ಅವರ ಸ್ಟಾರ್ಟಿಂಗ್ ಲೈನ್ ಅಪ್ ಆಗಿರ್ತದೆ. ರೈಟ್ ಬ್ಯಾಕ್ ಪೆಡ್ರೋ ಪೋರೋ, ಲೆಫ್ಟ್ ಬ್ಯಾಕ್ ಮಾರ್ಕೊ ಕುಕುರೆಯಾ, ಅವರ ಸ್ಟಾರ್ಟಿಂಗ್ ಲೈನ್ ಟೂ ಸೆಂಟರ್ ಬ್ಯಾಕ್ಸ್ ವರ್ಲ್ಡ್ ಕಪ್ ಲಪೋರ್ಟ್ ಈಗ ಬರುವಂತಹ ಎರಡು ಅಂಡ್ ಪೌ ಕುಬಾರ್ಸಿ. ಹೋಲ್ಡಿಂಗ್ ಮಿಡ್ಫೀಲ್ಡರ್ ನಂಬರ್ 6 ಆಗಿ ರಾಡ್ರಿ, ಲೈನ್ ಅಪ್ ಆಗಿರ್ತದೆ. ನಂಬರ್ 8 ಟೆಂಪೋ ಕಂಟ್ರೋಲರ್ ಆಗಿ ಪೆಡ್ರಿ, ಎರಡು ಫ್ರೆಂಡ್ಲೀಸ್ ನಲ್ಲಿ ನಂಬರ್ 10 ಓಲ್ಮೋ, ಯಾಕೆಂದ್ರೆ ಪಾಕೆಟ್ ಆಫ್ ಸ್ಪೇಸಸ್ ಅಲ್ಲಿ ಆಪರೇಟ್ ಮಾಡೋ ಬೆಸ್ಟ್ ಡ್ಯಾನಿ ಓಲ್ಮೋ. ಬಾರ್ಸೆಲೋನಾದಲ್ಲಿ ಸಹ ನೋಡಿದೀವಿ. ರೈಟ್ ವಿಂಗ್ ಫಸ್ಟ್ ಫ್ಯೂ ಗ್ರೂಪ್ ಸ್ಟೇಜಸ್ ಅಲ್ಲಿ ಯಮಾಲ್ ಇರಲ್ಲ, ಬಟ್ ಲೇಟರ್ ಆನ್ ಯಮಾಲ್. ಲೆಫ್ಟ್ ಅಲ್ಲಿ ನಿಕೋ ವಿಲಿಯಮ್ಸ್ ಸೆಲೆಕ್ಷನ್ ಆಗಿದೆ, ಬಟ್ ಮೇ ಬಿ ಅವರೇ ಸ್ಟಾರ್ಟ್ ಮಾಡ್ಬೋದು. ನಂಬರ್ 9 ಕ್ಯಾಪ್ಟನ್ ಮಿಕೆಲ್ ಒಯಾರ್ಜಬಾಲ್. ಮೇ ಬಿ ಲಾಮಿನ್ ಯಮಾಲ್ ಹಾಗೂ ನಿಕೋ ವಿಲಿಯಮ್ಸ್ ಎರಡು ಪಿಚ್ಚನ್ನು ಸ್ಪ್ರೆಡ್ ಮಾಡಿ ವೈಡ್ ವಿಂಗರ್ಸ್ ಥರ ಆಡ್ಬೋದು. 2 ಅಫೆನ್ಸಿವ್ ವಿಂಗ್ ಬ್ಯಾಕ್ಸ್. ಲಾಮಿನ್ ಯಮಾಲ್ ಇನ್ಸೈಡ್ ಡ್ರಿಫ್ಟ್ ಮಾಡಿದಾಗ ಪೆಡ್ರೋ ಪೋರೋ ಪಿಚ್ನ ವಿಡ್ತ್ ಹೋಲ್ಡ್ ಮಾಡ್ತಾರೆ. ಸೇಮ್ ಇದೇ ರೀತಿ ನಿಕೋ ವಿಲಿಯಮ್ಸ್ ಪಿಚ್ ಸ್ಪ್ರೆಡ್ ಮಾಡಿದರೆ ಅಲೆಕ್ಸ್ ಗ್ರಿಮಾಲ್ಡೋ ಇನ್ಸೈಡ್ ಬಂದು ಆಡಿ ಕ್ರಾಸಸ್ ಹಾಗೂ ಕಟ್ ಬ್ಯಾಕ್ಸ್ ಪ್ರೊವೈಡ್ ಮಾಡ್ಬೋದು. ಇದೇ ರೀತಿ ರಾಡ್ರಿ ಬ್ಯಾಕ್ 3 ಕ್ರಿಯೇಟ್ ಮಾಡಿದರೆ ಪೆಡ್ರಿಗೆ ಅಟ್ಯಾಕಿಂಗ್ ಆಪ್ಷನ್ಸ್ ಹಾಗೂ ಡಿಫೆನ್ಸಿವ್ ವರ್ಕ್ ರೇಟ್ ತುಂಬ ಕಮ್ಮಿ ಇರ್ಬೋದು. ಹಾಗೂ ಈ ವರ್ಷದ ವರ್ಲ್ಡ್ ಕಪ್ಪಲ್ಲಿ ಸ್ಪ್ಯಾನಿಷ್ ನ್ಯಾಷನಲ್ ಟೀಮ್ದು ಎಕ್ಸ್ಪೆಕ್ಟರ್ ಏನಂದರೆ ಅವರು ತಮ್ಮ ಯೂಶ್ವಲ್ ಟಿಕಿಟಾಕ ಹಾಗೂ ಪೊಸಿಷನ್ ಬೇಸ್ಡ್ ಫುಟ್ಬಾಲಿಂದ ಅಗ್ರೆಸಿವ್ ಅಟ್ಯಾಕಿಂಗ್ ಗೆಗನ್ ಪ್ರೆಸ್ಸಿಂಗ್ ಟೈಪ್ ಆಫ್ ಫುಟ್ಬಾಲ್ ಆಡ್ಬೋದು. ಯೂಶ್ವಲಿ ಅವರು ಟಿಕಿಟಾಕ ಪೊಸಿಷನಲ್ ಬೇಸ್ಡ್ ಫುಟ್ಬಾಲ್ಸ್ಗೆ ಆಡ್ತಿದ್ರು, ಬಟ್ ಲೂಯಿಸ್ ಅಪುಂಟೆ ಆದ್ಮೇಲೆ ಆ ಥಿಯರಿನೆಲ್ಲ ಬಿಟ್ಟು ಅವ್ರದ್ದೇ ಆದ ಗಗನ್ ಪ್ರೆಸ್ಸಿಂಗ್, ಆಫ್ ಸ್ಪೇಸಸಲ್ಲಿ ಆಪ್ರೇಟ್ ಮಾಡೋದು, ಟೈಟ್ ಸ್ಪೇಸಸ್ ಕ್ರಿಯೇಟ್ ಮಾಡೋದು, ಇನ್ ಬಿಹೈಂಡ್ ದ ರನ್ಸ್, ಕಟ್ ಬ್ಯಾಕ್ಸ್, ಮಾಡರ್ನ್ ರೀತಿಯ ಫುಟ್ಬಾಲ್ನ ಆಡೋಕ್ಕೆ ಇಷ್ಟಪಡ್ತಾರೆ. ನೋಡುವ ಅವ್ರದ್ದು ಎಕ್ಸ್ಪೆಕ್ಟ್ ಅದೇ. ಬಟ್ 2010 to 15 ಅವರ ಪ್ರೈಮಲ್ಲಿ ನೋಡೋದಾಗಿರೋ ಅವರು ಪಕ್ಕಾ ಟಿಕಿಟಾಕ ಪೊಸಿಷನಲ್ ಬೇಸ್ಡ್ ಫುಟ್ಬಾಲ್ ಆಡ್ತಿದ್ರು. ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಸಹ ಅವರು ರೌಂಡ್ ಆಫ್ 16 ಎಕ್ಸಿಟ್ ತಗೊಂಡಿದ್ರು. ನೋಡುವ ಈ ವರ್ಷದ ವರ್ಲ್ಡ್ ಕಪ್ಪಲ್ಲಿ ಡೀಪ್ ರನ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಮೇ ಬಿ ಇಲ್ಲಿ ಓಕೆ. ಇದೇ ರೀತಿ ಫುಟ್ಬಾಲಿಂಗ್ ಕಂಟೆಂಟ್ಸ್ ಕನ್ನಡದಲ್ಲಿ ಬೇಕು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.